ನಮಸ್ಕಾರ, ಗುಡ್ ಆಫ್ಟರ್ನೂನ್ ಪ್ರೀತಿಯ ಸುವರ್ಣ ವಾಹಿನಿಯ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸರಿ ರೀ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಪ್ರತಿಮಾನ ವೆಲ್ಕಮ್ ಮಾಡ್ಬಿಡೋಣ. ಅವಳು ಇವತ್ತು ನಮಗೋಸ್ಕರ ನಿಮ್ಗೋಸ್ಕರ ರೆಸಿಪೀಸ್ನ ಹೇಳ್ಕೊಡ್ತಾ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಹೇಳ್ಕೊಡ್ತಾ ಇದ್ದಾಳೆ. ಯಾವ ರೆಸಿಪೀಸ್ ಅಂತ ಅವಳನ್ನ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಹರ್. ಪ್ರತಿಮಾ. ಹಾಯ್ ರೂಪಾ. ಹಾಯ್. ಹಾಯ್. ಏನಮ್ಮ ಇವತ್ತು? ವೈಟ್ ಅಂಡ್ ಬ್ಲ್ಯಾಕ್, ರೆಡಿ ಟು ಫೈಟ್. ಡೋಂಟ್ ಫೈಟ್. You're not going to fight, I know that. ಯಾವಾಗ್ಲೂ ಲವ್ ಮಾಡ್ತಿರ್ಬೇಕು. ಸ್ವಲ್ಪ ಜೋರ್ ಮಾಡ್ತೀಯಾ? ಇರ್ಲಿ ಪರವಾಗಿಲ್ಲ, ಅಕ್ಕ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತೀವಿ. ಯಾವಾಗಲೂ ಅಡ್ಜಸ್ಟ್ಮೆಂಟ್ಸ್ ಇರಬೇಕು ಲೈಫ್ ಅಂದ್ರೆ, ಅಲ್ವಾ? ಎಸ್. ಓಕೆ, ಹೇಳಿ ಈಗ ಏನ್ ಮಾಡ್ತಿದ್ಯಾ? ಈಗ ಅವರೆಕಾಯಿ ಹುಸ್ಲಿ ಹೇಳ್ಕೊಡ್ತಾರೆ. ಹುಸ್ಲಿ? ಹೌದು. ವಾವ್. ಏನಂದ್ರೆ ಖಾರವಾಗಿರುತ್ತೆ, ಅದು ಮೊಸರು ಜೊತೆ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಹುಸ್ಲಿನಾ? ಹೌದು. ಈ ಒಂದು ಹುಸ್ಲಿ ನಾನೇನ್ ತೋರಿಸ್ತಾ ಇದೀನೋ, ಮೊಸರು ಜೊತೆ ಒಂಚೂರು ಮೊಸರು ಹಾಕೊಂಡು ತಿಂದ್ರೆ ಬ್ಯೂಟಿಫುಲ್, ಆಸಮ್ ಆಗಿರುತ್ತೆ. ಓಕೆ, ಏನ್ ಹುಸ್ಲಿ ಈಗ? ಅವರೆಕಾಳು ಹುಸ್ಲಿ. ಅವರೆಕಾಳು ಹುಸ್ಲಿ. ಓಕೆ, ಅದಕ್ಕೆ ಏನೇನ್ ಬೇಕು? ಇದಕ್ಕೆ ಬೇಯಿಸಿರೋ ಅವರೆಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈಸ್ಟಿನವರ್ ಅರಿಶಿನ, ಎಣ್ಣೆ, ಕಾಯಿ ತುರಿ, ಲಿಂಬೆಹಣ್ಣು, ಉಪ್ಪು, ಸಾಸಿವೆ, ಇಂಗು. ಓಕೆ, ಶುರು ಮಾಡೋಣ. ತುಂಬಾನೇ ಸಿಂಪಲ್. ಮತ್ತೇನಂದ್ರೆ ಕೆಲವರು ಏನ್ ಮಾಡ್ತಾರೆ, ಅವರೆಕಾಯಿ ಬೇಯಿಸಬೇಕಾದ್ರೆ ಒಂಚೂರು ಬೆಳ್ಳುಳ್ಳಿ ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ತಾರೆ. ಬೈ. ಅಲ್ಲ, ಒಬ್ಬೊಬ್ರು ಮಾಡೋ ವಿಧಾನ ಬೇರೆ. ನಾನ್ ತೋರಿಸ್ತಿರೋ ತುಂಬಾ ಸಿಂಪಲ್ ಮೆಥಡ್. ಸೊ ಅವರೆಕಾಯಿನ ಕೆಲವರು ಬೆಳ್ಳುಳ್ಳಿ ಮತ್ತೆ ಹಾಲಕ್ ಬೇಯಿಸ್ತಾರೆ. ಬೆಳ್ಳುಳ್ಳಿ ಮತ್ತೆ ಹಾಲು? ಹಾಲು ಏನಾದ್ರು ರೀಸನ್ ಇದೆಯಾ? ಅಂದ್ರೆ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ನಾನ್ ಯೂಶಲಿ ಆತರ ಮಾಡೋದಿಲ್ಲ, ನಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಓಕೆ, ಈಗ ನಾವೇನ್ ಮಾಡೋಣ, ಈ ಬೆಳ್ಳುಳ್ಳಿ ಮತ್ತೆ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡ್ಬಿಡೋಣ. ಓಕೆ, ರುಬಿಫೈಯಿಂಗ್. ನೀನೇ ಹೋಗು, ನೀನೇ ತಗೊಂಬಾ. ಏನೋ ಅಪರೂಪ ಕೆಲಸ ಹೇಳಿಲ್ಲಪ್ಪ ಇವತ್ತು. ಇಲ್ಲ, ನಾನ್ ಮಾಡ್ತೀನಮ್ಮ, ನಂಗೆ ಹೇಳ ಅಭ್ಯಾಸ ಇಲ್ಲ. ಒಂದ್ ಸ್ಪೂನ್ ಕೊಡು. ಬರ್ದಿಟ್ಕೊಂಡಿರ್ತೀನಿ ಇದನ್ನ. ಆಯ್ತು. ಈ ಕೆಲಸ ಹೇಳ್ದ ಅದಲ್ಲಿ ನಿನ್ನ ಹತ್ರ ಇದೆಯಲ್ಲ, ಅದಕ್ಕೆ. ಈಗ ಒಂದ್ ಬಟ್ಲ ಆಗಷ್ಟು ಕಾಯಿ ತುರಿ ಸಾಕಷ್ಟು? ಸಾಕು. ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಕ್ವಾಂಟಿಟಿ ಕಡಿಮೆ ತಗೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಖಾರ ಎಲ್ಲ ಚೆನ್ನಾಗಿರುತ್ತೆ ಹುಸ್ಲಿ. ಹಸಿಮೆಣಸಿನ್ಕಾಯಿ ನಿಮ್ಮ ರುಚಿ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿರೋ ಉದ್ದೇಶ, ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಾಕೋ ಉದ್ದೇಶ ಅದು ವಾಯು ಒಡೆಯೋಕ್ಕೋಸ್ಕರ. ಈಗ ಕಾಳುಗಳು ವಾಯು ಅಲ್ಲ? ಹೌದು. ಅಂದ್ರೆ ಮೊಳಕೆ ಬಂದಿಲ್ಲ ಅಂದ್ರೆ ವಾಯು ಆಗತ್ತೆ. ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ ಹಾಕಿದೀವಿ. ಇದಿಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ವಿತೌಟ್ ವಾಟರ್? ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ನೀರು ಹಾಕೋಣ. ಈಗ ನೀರ್ ಬೇಕಾ? ಹೌದು, ಈಗ ನೀರು ಬೇಕು. ಮತ್ತೆ ಈ ಒಂದು ಹುಸ್ಲಿಗೆ ಆದಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು. ಹೌದಾ? ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ ಫ್ಲೇವರ್ ಚೆನ್ನಾಗಾಗತ್ತೆ. ಓಕೆ, ಹಾಕಮ್ಮ. ಈಗ ಅದಕ್ಕೆ ಹಾಕೊಂಡು ರುಬ್ಕೊಂಡಿಲ್ಲ. ಯಾವ್ದು ಕೊತ್ತಂಬರಿ ಸೊಪ್ಪ? ಹೌದು. ಈಗ ಹಾಕೊಂಡು ರುಬ್ತೀನಿ. ಒಂದ್ಸತಿ ಚರ್ನ್ ಮಾಡ್ಕೊಂಡಲ್ಲ, ತಿರುಗಿಸ್ಕೊಂಡಲ್ವಾ. ಮತ್ತೆ ಏನ್ ಮಾಡೋಣ, ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಅವರೆಕಾಯಿ ಥಿಕ್ನೆಸ್ ಬರಕ್ಕೋಸ್ಕರ. ಓಕೆ, ಅಂಡ್ ಟೇಸ್ಟು ಇರುತ್ತಲ್ಲ? ಟೇಸ್ಟು ಇರುತ್ತೆ, ಬ್ಲೆಂಡ್ ಆಗತ್ತೆ ಅದ್ರ ಜೊತೆಗೆ. ನೋಡು, ಇಷ್ಟ ಆದ್ರೆ ಸಾಕು. ಚಟ್ನಿ ತರ ರುಬ್ಕೋಬೇಕಲ್ವಾ? ಹೌದು, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಸಾಕು. ನೆಕ್ಸ್ಟ್ ಒಗ್ಗರಣೆ ಹಾಕೊಂಡ್ಬಿಡೋಣ. ಗ್ಯಾಸ್ ಆನ್ ಮಾಡ್ತೀಯಾ? ಯಾರೋ ಹೇಳಿದ್ರು ಕೆಲಸನೇ ಹೇಳಲ್ಲ, ಎಲ್ಲ ನಾನೇ ಮಾಡ್ಕೋತೀನಿ ಅಂತ. ಓ, ಮರ್ತೋಯ್ತು. ಸಾರಿ. ನಂಗೆ ಬಂದ್ ಅರ್ಥ ಆಗಲ್ಲ, ಗ್ಯಾಸ್ ಆನ್ ಮಾಡೋದು ಕೆಲ್ಸನ ಯಾರು ಹೇಳಿದಂಗಂತ? ನಂಗೆ ಹೇಳ್ಕೊಟ್ಟಿರ್ತಾರೆ ನಿನಗೆ ಹಿಂಗ್ ಕೇಳು ಅಂತ. ಇಲ್ಲಿ
ಇಲ್ಲ ಕಣೆ, ನಿಜವಾಗ್ಲೂ ನಾನೇ ನೀನ್ ಕೇಳ್ತಿರೋದು ಗ್ಯಾಸ್ ಆನ್ ಮಾಡೋದು ಕೆಲ್ಸನಾ ಅಂತ. ನನಗೆ ಇಷ್ಟೊಂದೆಲ್ಲ ಬುದ್ಧಿ ಇಲ್ಲ, ಯಾರೋ ಹೇಳ್ಕೊಟ್ಟಿರ್ತಾರೆ. ಇರ್ಲಿ ಬಿಡು, ಪರವಾಗಿಲ್ಲ ಬಿಡು. ಈಗ ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ. ಓಕೆ. ಇದಕ್ಕೆ ನಾವೇನ್ ಮಾಡಿದ್ವಿ, ತೆಂಗಿನ ತುರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಒಂದ್ ಚೂರು ಅವರೆಕಾಳು ಮತ್ತೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಕೊಂಡ್ವಿ. ಯಾಕಂದ್ರೆ ಘಮ ಬರಕ್ಕೋಸ್ಕರ ಅದು. ಈಗ ಪ್ರತಿಮಾ ಹೇಳು, ಅವರೆಕಾಳು ಸೀಸನ್ ಒಂದು ಸೀಸನ್ ಮಾತ್ರ ಅದು ಅಲ್ವಾ? ಸೊ ನಾವು ಅದಕ್ಕೆ ಸೀಸನ್ ವೈಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹೇಳ್ತೀವಿ. ಸೊ ಹಾಗೆ ಈ ಕಾಳು ಕೂಡ ಅವರೆಕಾಳು ಸೀಸನ್ ಮುಗಿದ್ಮೇಲೂ ತಿನ್ಬೇಕು ಅಂತ ಆಸೆ ಆದ್ರೆ ಅದಕ್ಕೆ ಏನ್ ಮಾಡ್ಬಹುದು? ಡ್ರೈ ಸಿಗುತ್ತಲ್ಲ ಅಷ್ಟೇ ಅಂತ. ಅಷ್ಟೇ, ಅದ್ ಬಿಟ್ರೆ ಮತ್ತೇನ್ ಗೊತ್ತಾ, ಸೀಸನ್ ಅಲ್ಲಿ ನೀನ್ ತಿಂದ್ರೇನೆ ರುಚಿ ಆಕ್ಚುಲ್ ಆಗಿ. ಈಗೇನ್ ಮಾಡೋಣ, ಕರಿಬೇವಿನ ಸೊಪ್ಪು, ಮತ್ತೆ ಇದಕ್ಕೂ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ರುಬ್ಕೋಬೇಕಾದ್ರೆ ಹಾಕೊಂಡಿದ್ದೆ ಅಲ್ವಾ? ರುಬ್ಕೋಬೇಕಾದ್ರು ಹಾಕಿದ್ರೆ ಇವಾಗ್ಲೂ ಹಾಕ್ತಾ ಇದ್ದೀನಿ. ಓಕೆ. ಮತ್ತೆ ಈರುಳ್ಳಿ, ನಾ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ. ಸ್ಪ್ಯಾಚುಲಾ ಕೊಡ್ತೀಯ? ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಒಂಚೂರು ಇಂಗು ಹಾಕೋಬೇಕಾ ಈಗ? ಹೌದು. ಬಿಕಾಸ್ ವಾಯು ಅಂತ ಹೇಳ್ತೀವಿ. ಹೌದು. ಆಲ್ರೆಡಿ ನಾವು ಬೆಳ್ಳುಳ್ಳಿನ ಹಾಕೊಂಡಿದೀವಿ, ಶುಂಠಿ ಜೊತೆಗೆ ಈ ಇಂಗು ಕೂಡ ಬೇಕು. ಹೌದು, ಇಂಗು ಫ್ಲೇವರ್ಗೋಸ್ಕರ ಆಕ್ಚುಲ್ ಆಗಿ. ಫ್ಲೇವರ್ ಅಂಡ್ ಅಫ್ಕೋರ್ಸ್ ವಾಯು. ಹೌದು. ಚಿಟಿಕೆ ಅರಿಶಿನ, ಈಸ್ಟರ್ನ್ ಅವರ ಅರಿಶಿನ. ಓಕೆ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪ? ಹೌದು, ನಾ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಲೇ ಇಲ್ಲ. ನಾನು ಆಡ್ಕೊಳ್ತೀಯ, ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ಯಾ? ಹೌದು, ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ. ಈಗ ನೋಡು, ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ತಕ್ಷಣ ಸಾಫ್ಟ್ ಆಗ್ಬಿಡುತ್ತೆ. ಹೌದು. ಈ ಹಸಿ ವಾಸನೆ ಹೋಗಲವರೆಗೂ ಹುರ್ಕೋಬೇಕು. ಸರಿ. ಈಗೇನ್ ಮಾಡೋಣ, ಬೇಯಿಸಿರುವಂತ ಅವರೆಕಾಳು. ಸೊ ಅವರೆಕಾಳು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಬಿಡ್ಬೇಕಲ್ಲ, ಇಲ್ಲ ಸಪ್ಪೆ ಆಗುತ್ತೆ? ಹಾಕೊಂಡು ಬೇಯಿಸ್ಬೋದು. ಹಾಕೊಳ್ಳಿಲ್ಲ ಅಂತ ಮರ್ತೋಯ್ತು ಅನ್ನೋರು ಇವಾಗ್ಲೂ ಹಾಕೋಬಹುದು. ಆಪ್ಷನ್ಸ್ ಇದೆ, ಎರಡು ಆಪ್ಷನ್ಸ್ ಇದೆ. ಓಕೆ. ಇವಾಗ ಏನ್ ಮಾಡೋಣ, ಸ್ವಲ್ಪ ನೀರು ಹಾಕಿದ್ರ ಜೊತೆಗೆ ಇದು ಹುಸ್ಲಿನಾ ಅಥವಾ ಗ್ರೇವಿನಾ? ಇಲ್ಲ, ಆಕ್ಚುಲ್ ಆಗಿ ಇದು ಏನಾಗುತ್ತೆ, ನಾವ್ ಇದೆಲ್ಲ ಹಾಕ್ತಿವಲ್ಲ, ಮಸಾಲ ಎಲ್ಲ ಹಾಕ್ತಿವಲ್ಲ, ಅದು ಸ್ವಲ್ಪ ಎಳ್ಕೋಬೇಕು, ಅವಾಗ ಥಿಕ್ನೆಸ್ ಬರುತ್ತೆ. ಡ್ರೈ ಆಗ್ಬೇಕಾದು, ಡ್ರೈ ಆಗ್ಬೇಕು, ಅವಾಗ ಹುಸ್ಲಿ ಅಂತಾರೆ. ಅಂದ್ರೆ ಇದನ್ನ ನೀವು ಕೆಲವರು ಬಹುಶಃ ಚಪಾತಿ ಜೊತೆ ತಿನ್ಬೋದೋ ಏನೋ, ಬಟ್ ಇದೇ ಹೀಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮೊಸರು ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ನಾನು ಟ್ರೈ ಮಾಡಿಲ್ಲ ಯಾವತ್ತು. ಗಟ್ಟಿ ಮೊಸರು ಇರ್ಬೇಕು ಇದಕ್ಕೆ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ. ಈಗೇನ್ ಮಾಡೋಣ, ರುಬ್ಬಿರೋ ಮಿಶ್ರಣ. ಅಂದ್ರೆ ಇದು ತುಂಬಾ ನುಣ್ಣಗೇನು ರುಬ್ಕೋಬೇಕಾಗಿಲ್ಲ, ತರಕಾರಿ ರುಬ್ಬಿದ್ರೆ ಸಾಕು. ಸ್ವಲ್ಪ ನೀರ್ ಹಾಕು, ಏನಂದ್ರೆ ರುಚಿ ಇರೋದೇ ಇದ್ರೊಳಗೆ ಲಾಸ್ಟ್ ಅಲ್ಲಿ. ಸಾಕು, ಒಂಚೂರು ಹಿಡ್ಕೊಂಡಿರತ್ತಲ್ಲ, ಅದನ್ನ ನೀರ್ ಹಾಕ್ಬಿಟ್ಟು ಹಾಕಿದ್ರೆ ಅದ್ರ ರುಚಿನೇ ಬೇರೆ. ಇಲ್ಲ ಸಮಾಧಾನನೂ ಇರಲ್ಲ. ಹೌದು. ಯೂಶಲಿ ಲೇಡೀಸ್ಗೆ ಏನಾಗುತ್ತೆ, ಎಸ್ಪೆಷಲಿ ಇಂಡಿಯನ್ ವಿಮೆನ್, ಆ ಯೋಚನೆ ಮಾಡೋ ರೀತಿನೂ ಹಾಗೆ ಇರುತ್ತೆ. ಅಂದ್ರೆ ಮನೆಯಲ್ಲಿ ಅಂದ್ರೆ ಕೆಲವರು ಕಷ್ಟದಿಂದ ಬಂದಿರ್ತಾರೆ. ಸೊ ಸಣ್ಣ ಪುಟ್ಟದ ಏನೇ ಆಗಿದ್ರು ಅವ್ರಿಗೆ ಎಸೆಯೋದಕ್ಕೆ ಮನ್ಸು ಬರೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಅಂದ್ರೆ ಕಷ್ಟದಿಂದ ಬಂದವರು ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಲಾಸ್ಟ್ ಅಲ್ಲಿ ಅದೊಂಚೂರು ಉಳಿದಿದ್ರೆ ಒಂಚೂರು ನೀರ್ ಹಾಕಿ ಹಾಕೋದು, ಅದು ನಮ್ಮ ಪದ್ಧತಿ ಆಗೋಗ್ಬಿಟ್ಟಿದೆ ಅದು ಅಲ್ವಾ? ಹೌದು. ಇದು ಸ್ವಲ್ಪ ದಪ್ಪ ಆಗ್ಬೇಕು, ಗಟ್ಟಿ ಆಗ್ಬೇಕಲ್ಲ? ಗಟ್ಟಿ ಆಗ್ಬೇಕು. ಅಂದ್ರೆ ಆಲ್ಮೋಸ್ಟ್ ಹುಸ್ಲಿ ಅಂದ್ರೆ ಡ್ರೈ ಆಗಿರುತ್ತೆ. ಹೌದು, ಕಾಳು ಸಮೇತ ತಿನ್ನೋ ತರ ಇರುತ್ತೆ. ಹೌದು. ಬೇಕಾದ್ರೆ ಇದೇ ತರನು ಇಟ್ಕೋಬಹುದು, ಇದೇ ತರನು ತಿನ್ಬಹುದು. ಓಕೆ. ಇದು ಸ್ವಲ್ಪ ಕೂಡ್ಕೋಬೇಕಿದು, ಕಡೆಯಲ್ಲಿ ಲಿಂಬೆಹಣ್ಣು ಹಿಂಡೋಣ. ಓಕೆ. ಅಂದ್ರೆ ನಾನು ಹೇಳ್ದಾಗೆ ಹುಸ್ಲಿ ಸ್ವಲ್ಪ ಡ್ರೈ ಆಗಿರ್ಬೇಕು, ಇದು ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಗಟ್ಟಿ ಆಗ್ಬೇಕಲ್ವಾ? ಹೌದು, ಗಟ್ಟಿ ಆಗ್ಬೇಕು, ಕಡೆಯಲ್ಲಿ ಲಿಂಬೆಹಣ್ಣು ಹಿಂಡ್ಬೇಕು. ಸರಿ, ಅಷ್ಟರಲ್ಲಿ ಒಂದು ಬ್ರೇಕ್ ಮಾಮೂಲಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪುಟ್ಟ ಬ್ರೇಕ್ ನಿಮ್ಗೋಸ್ಕರ. ಬ್ರೇಕ್ ಆದ್ಮೇಲೆ ಹುಸ್ಲಿ ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡ್ತೀನಿ, ಅದು ಫುಲ್ ರೆಡಿ ಆದ್ಮೇಲೆ ಹೇಗಿರುತ್ತೆ ಅಂತ ನೀವು ನೋಡಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸರಿ, ಈಗ ಅವರೆಕಾಳು ಹುಸ್ಲಿ ರೆಡಿನಮ್ಮ? ರೆಡಿ. ಲಿಂಬೆಹಣ್ಣು ಹಿಂಡ್ ತಿಂತಾರೆ. ಏನೋ ಹುಳಿ ಹಿಂಡ್ತಾ ಇದೆಯಾ? ನಗ್ತೀಯ ನೋಡಿ ನೀನು.
ನೋಡು ಬೀಜ ಸಮೇತ ಹಾಕ್ಬಿಟ್ರೆ ನಿನಗೆ ಕಹಿ ಬರೋದು. ಬೀಜ ಸಮೇತ ಹಾಕಿದ್ರೆ ಕಹಿ ಬರುತ್ತೆ, ಅದನ್ನ ನನಗೆ ಕೊಡ್ತೀಯಾ? ನಿಂಗೆ ಕೊಡಕ್ ಸಾಧ್ಯನಾ? ಅಲ್ವಾ? ಈಗ ಲಿಂಬೆಹಣ್ಣು ಹಾಕಾಗಿದ್ಯಲ್ಲ, ನೋಡು ಇಷ್ಟು ಡ್ರೈ ಆಗ್ಬೇಕು, ದಪ್ಪ ಆಗ್ಬೇಕಿದು. ಅಂಡ್ ಅಫ್ಕೋರ್ಸ್ ಇದು ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಖಾರ ಖಾರವಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ ಇದು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿರುತ್ತಲ್ಲ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡ್ಬಿಟ್ಯಾ? ಆಫ್ ಮಾಡಿ. ನಾನು ಕೇಳಿದ್ಯಾ ನೀನು? ನಾನು ಕೇಳ್ದೆ ಯಾಕೆ ಆಫ್ ಮಾಡ್ದೆ? ಒಂದು ಸೌಂಡ್ ಕೊಡು. ಇಷ್ಟೇ ರಿಯಾಕ್ಟ್ ಮಾಡೋದು, ಆಮೇಲೆ ಅಷ್ಟೇ, ಜಾಸ್ತಿ ರಿಯಾಕ್ಷನ್ ಕೊಡಬಾರ್ದು ಅಂತ. ತಗೋ. ನನ್ ಕಡೆನೇ ಬರ್ತಾ ಇದೆ ರೂಪಾ ಅದು, ಯಾಕಂದ್ರೆ ನನ್ಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ. ಇವತ್ ನೀನ್ ತಿನ್ಲೇಬೇಕು, ನಾನು ತಿನ್ನಿಸ್ತೀನಿ. ನನ್ ಬಾಯಿ ಹುಣ್ಣಾಗಿದೆ, ನೀ ತಿನ್ನಮ್ಮ. ಟೇಸ್ಟ್ ನೋಡು ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ನಂಗೆ. ಥ್ಯಾಂಕ್ ಯು. ವೆಲ್ಕಮ್. ಬಿಸಿ ಬಿಸಿಯಾದಂತ ಅವರೆಕಾಳು ಹುಸ್ಲಿ ಇಸ್ ರೆಡಿ. ಹೇಗ್ ಮಾಡೋದು ನೋಡ್ಕೊಂಡ್ರಲ್ಲ, ಸ್ವಲ್ಪ ಮಿಕ್ಸಿ ಕೆಲಸ ಇದೆ, ಆದ್ರೂ ಬಹಳ ಈಸಿ. ಎಲ್ರಿಗೂ ಇಷ್ಟ ಆಗುವಂತಹ ಹುಸ್ಲಿ ರೆಡಿ. ಅವರೆಕಾಳು ಹುಸ್ಲಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ನಂತರ ಅದಕ್ಕೆ ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಬೇಯಿಸಿದ ಅವರೆಕಾಳನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಇಂಗು, ಈಸ್ಟರ್ನ್ ಅರಿಶಿನ ಪುಡಿ, ಉಪ್ಪು, ಬೇಯಿಸಿದ ಅವರೆಕಾಳು, ಸ್ವಲ್ಪ ನೀರು ಹಾಗೂ ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಕೊನೆಗೆ ನಿಂಬೆ ರಸ ಹಾಕಿ ಸರ್ವ್ ಮಾಡಿದರೆ ಅವರೆಕಾಳಿನ ಉಸ್ಲಿ ರೆಡಿ. ಅವರೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಮೊಸರಲ್ಲಮ್ಮ, ಇವಾಗ ಫಸ್ಟ್ ಹಿಂಗ್ ತಿನ್ನಮ್ಮ. ಈ ಬಿಸಿಯಲ್ಲಿ ನಿನ್ ಮೊಸರು ಹಾಕೊಂಡು ತಿನ್ನಕ್ಕೆ ಸರಿ ಆಯ್ತು, ಬೈಬೇಡ, ತಿನ್ನು ಮೊದ್ಲು. ಚೆನ್ನಾಗಿರುತ್ತಲ್ಲ. ಖಾರ, ಈ ಖಾರ ಹುಳಿ ಸಕ್ಕದಾಗಿದೆ. ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್. ನಿನ್ ಚಪಾತಿ ಜೊತೆ ತಿನ್ಬಹುದು, ರೊಟ್ಟಿ, ಅಕ್ಕಿ ರೊಟ್ಟಿ ಇರುತ್ತಲ್ಲ, ಈ ತೊಳಸ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ, ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇದೆ. ಓ, ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ಒಂದು ಟ್ರೆಡಿಷನಲ್ ಹಳೇ ಕಾಲದ ಸ್ವೀಟ್ ಇದು. ಟ್ರೆಡಿಷನಲ್ ಸ್ವೀಟಾ? ಹೌದು. ಯೂಶಲಿ ಗಣಪತಿ ಹಬ್ಬಕ್ಕೆ ಮಾಡ್ತಾರೆ ಇದನ್ನ. ಗಣಪತಿ ಹಬ್ಬಕ್ಕ? ಹೌದು. ಗಣಪತಿ ಹಬ್ಬಕ್ಕೆ ಕಡಲೆಕಾಳು ಹುಸ್ಲಿ ಅಂಡ್ ಕಡುಬು. ದೆನ್ ಇದು ಕಡಲೆ ಪಂಚಕಜ್ಜಾಯ ಅಂತ. ಕಡಲೆ ಪಂಚಕಜ್ಜಾಯ? ಪಂಚಕಜ್ಜಾಯ. ಓಕೆ. ಸೊ ಟ್ರೆಡಿಷನಲ್, ವೆರಿ ತುಂಬಾ ಹಳೇದು, ತಿನ್ನಕ್ ಮಾತ್ರ ಬಹಳ ರುಚಿ. ಅದೇ ಚೆನ್ನ ಬರುತ್ತಲ್ಲ, ಕಾಬುಲಿ ಕಡಲೆ ಅಥವಾ ಸಣ್ಣ ಕಡಲೆ ಬರುತ್ತಲ್ಲ ನಾಟಿದು, ಹೌದು, ಅದರಿಂದ ಮಾಡೋದು. ಸರಿ, ಹಾಗಾದ್ರೆ ಅದಕ್ಕೆ ಕಡಲೆ ಅಲ್ಲದೆ ಇನ್ನೇನೇನ್ ಬೇಕು? ಇದಕ್ಕೆ ಕಡಲೆ, ಏಲಕ್ಕಿ ಪುಡಿ, ತುಪ್ಪ, ಕಾಯಿ ತುರಿ, ಬೆಲ್ಲ. ಇಷ್ಟೇನಾ? ಅಷ್ಟೇ. ಪಂಚ ಕಜ್ಜಾಯ. ಸೊ ಪಂಚ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೋಡು, ಅದು ಹೇಳಿ ಮಾಡಿಟ್ಟಂಗಿದೆ ಅಲ್ವಾ? ಹೌದು, 5 ಇಂಗ್ರೀಡಿಯೆಂಟ್ಸ್ ಪಂಚ ಕಜ್ಜಾಯ. ಸೊ ಪಂಚ್ ಮಾಡ್ಬಿಡೋಣ ಈಗ. ಶ್ಯೂರ್. ಗ್ಯಾಸ್ ಆನ್ ಮಾಡ್ಕೆ. ಮೊದಲಿಗೆ ಕಡಲೆನ ಹುರ್ಕೋಬೇಕು, ಅಂದ್ರೆ ಕೆಂಪುಗಲವರೆಗೂ ಹುರ್ಕೋಬೇಕು. ಕಡಲೆ ಇದ್ರೊಳಗೆ ಹುರ್ಕೊಳಕ್ಕಾಗಿಲ್ದಿದ್ದವರು ಅಥವಾ ಈ ಮೈಕ್ರೋವೇವ್ ಅಥವಾ ಓವನ್ ಇದ್ರೆ ಸುಲಭವಾಗಿ ಈಕ್ವಲ್ ಆಗಿ ಹುರ್ಕೋಬಹುದು ಇದ್ರೊಳಗೆ. ಓ, ಅದು ಕ್ಲೀನ್ ಆಗಿ ಆಗುತ್ತೆ. ಓಕೆ. ಕಡಲೆ ಹುರ್ಕೊಂಡ್ಬಿಡೋಣ. ಈ ಕಡಲೆಕಾಳು ಹುಸ್ಲಿ ಕೂಡ ಚೆನ್ನಾಗಿರುತ್ತಮ್ಮ. ಹೌದು. ಒಂದು ಸ್ಪ್ಯಾಚುಲಾ. ಇದನ್ನ ಸ್ವಲ್ಪ ಕೆಂಪಾಗಲವರೆಗೂ ಹುರ್ಕೋಬೇಕು. ಕಲರ್ ಚೇಂಜ್ ಆಗ್ತಾ ಇದೆಲ್ಲ? ಕಲರ್ ಚೇಂಜ್ ಆಗ್ತಿದೆ. ಬಟ್ ಏನಾಗುತ್ತೆ, ಈ ಸಿಪ್ಪೆ ಇದೆಯಲ್ಲ ಸ್ಪ್ಲಿಟ್ ಆಗುತ್ತೆ. ಹುರ್ದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಕಡಲೆಕಾಯಿ ಸಿಪ್ಪೆ ಹೇಗೆ ಹುರಿದಾಗ ಸ್ಪ್ಲಿಟ್ ಆಗುತ್ತೋ ಅದೇ ತರ. ನೋಡು, ಸಿಪ್ಪೆ ಎಲ್ಲ ಈ ಜಾತ್ರೆಗಳಿಗೆ ಹೋದಾಗ ಈ ತರ ಸಿಗತ್ತೆ ನಿಮಗೆ. ಹೌದು, ನಾನು ಏನ್ ಮಾಡ್ಬೇಕು, ಇದು ಮಿಕ್ಸಿಗೆ ಹಾಕೊಳ್ತೀವಲ್ಲ, ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರ್ತರಿ ರುಬ್ಕೊಂಡು ನಾವು ಸ್ವಲ್ಪ ಗೇರ್ ಬಿಟ್ರೆ ಈ ಸಿಪ್ಪೆನೂ ಬಂದ್ಬಿಡುತ್ತೆ. ಓ, ನೋಡು, ಈಗ ಇದು ಹುರಿದಿದೆ ಅಲ್ಲ, ನೋಡು, ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ನೋಡಿ, ಇದೆಲ್ಲ ಸ್ಪ್ಲಿಟ್ ಆಗಿದೆ.
ಹೌದು, ಒಂಥರ ಇದು ಪಾಪ್ಕಾರ್ನ್ ಪಾಪ್ ಆಗುತ್ತಲ್ಲ ಆ ತರ ಆಗುತ್ತೆ. ಎಕ್ಸಾಕ್ಟ್ಲಿ. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಪೌಡರ್ ಮಾಡ್ಕೊಂಡ್ಬಿಡೋಣ. ಸರಿ. ಅಷ್ಟರೊಳಗೆ ಏನ್ ಮಾಡೋಣ, ಇನ್ನೂ ಒಂದು ಕೆಲಸ ಇದೆ. ಎರಡೆರಡು ಕೆಲಸ. ಹೌದು. ಗ್ಯಾಸ್ ಆನ್ ಮಾಡು. ಇದಕ್ಕೆ ಬೆಲ್ಲ. ಓಕೆ. ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ತಗೊಂಡಿದ್ನಲ್ಲ, ಇದಕ್ಕೂ ಒಂದು ಬಟ್ಲು ಬೆಲ್ಲ. ಒಂದು ಸ್ವಲ್ಪ ನೀರು ಹಾಕು. ಅದು ಕರಗಬೇಕು. ಸಾಕಾ? ಇನ್ನೊಂಚೂರು ಸಾಕು. ಅದು ಕರಗಬೇಕು. ಓಕೆ. ಇದೇನು ಪಾಕ ಬರ್ಬೇಕಂತ ಏನಿಲ್ಲ, ಸ್ವಲ್ಪ ದಪ್ಪ ಪಾಕ ತರ ಆದ್ರೆ ಇದು ನಿನಗೆ ಒಂದು ತಿಂಗಳ ಮೇಲೆ ಇಟ್ಟರು ಏನೂ ಆಗಲ್ಲ. ಏನೂ ಆಗೋದಿಲ್ಲ, ಚೆನ್ನಾಗೂ ಇರುತ್ತೆ. ಇದು ಕರಗಬೇಕಿದು. ಓಕೆ. ಈಗ ಇದಕ್ಕೇನ್ ಮಾಡೋಣ, ಕಾಯಿ ತುರಿ, ಏಲಕ್ಕಿ ಪುಡಿ, ಈಗ 1 ಚಮಚ ತುಪ್ಪ. ಏಲಕ್ಕಿ, 1 ಚಮಚ ತುಪ್ಪ ಮತ್ತೆ ಕಾಯಿ ತುರಿ, ಇದಿಷ್ಟು ಕಲ್ಸ್ಕೊಂಡ್ಬಿಡೋಣ ಹೇಗೆ. ಓಕೆ. ಮತ್ತೆ ಇದು ಹಸಿ ಕಾಯಿ ತುರಿ ಇರಬೇಕು, ಒಣ ಕೊಬ್ಬರಿ ಬೇಡ. ಬೇಡವಾ? ಬೇಡ, ಒಣ ಕೊಬ್ಬರಿ ಬೇಡ. ಬಟ್ ಜಾಸ್ತಿ ದಿನ ಇಡಬೇಕು ಅಂದ ಇಡ್ಬೋದು, ಅದೇ ಹೇಳಿದ್ದು, ಅದೇ ಇರೋದು ಮೇನ್ ಸೀಕ್ರೆಟ್. ಇದ್ರೊಳಗೆ ವಾಸನೆ ಬರೋದಿಲ್ಲ. ಹತ್ತತ್ರ ನಿನಗೆ ಒಂದು 20 ದಿವಸ ಅಂತೂ ಗ್ಯಾರಂಟಿ ಇಡ್ಬೋದು. ಹೊರಗಡೆ ಫ್ರಿಜ್ಜಲ್ಲಿ ಇಡೋ ಬೇಡವೇ ಬೇಡ, ಹಾಳಾಗೋದಿಲ್ಲ. ಅಂದ್ರೆ ಬೇಸಿಗೆ ಕಾಲದಲ್ಲ, ನಾರ್ಮಲ್ ಟೆಂಪರೇಚರ್ ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ಇಟ್ಕೋಬಹುದು. ಸರಿ, ಬೆಲ್ಲ ಕರಗ್ಲಿ ಬಿಡು, ನಾನು ನೋಡ್ಕೋತೀನಿ. ಸರಿ, ನೀನು ಮಿಕ್ಸಿ ಮಾಡ್ಕೊಂಬಾ. ಓಕೆ. ಅಷ್ಟರಲ್ಲಿ ನಾನು ಪಾಕ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಶೋರ್. ಓಕೆ. ಓಕೆ. ನಾನು ಪಾಕ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನೀವೊಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ. ಸುಸ್ತಾಗೋಯ್ತ್ರಿ, ಪಾಕ ಮಾಡಿ ಇವಳಂತ ಆರಾಮಾಗಿ ಹೋಗಿ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಟ್ಲು. ಎಷ್ಟು ಈಸಿ ಕೆಲಸ ನಿಂದು. ಹೌದು, ನಾನು ಎಷ್ಟು ಕಷ್ಟಪಟ್ಟು ಪಾಕ ಮಾಡ್ಬಿಟ್ಟಿದ್ದೀನಿ. ಹೌದು, ಎಲ್ಲರಿಗೂ ಗೊತ್ತಿದೆ ಅದು ಇನ್ ಕಷ್ಟದ ಕೆಲಸ ಅಂತ ಅಲ್ವಾ. ಈಗ ಈ ಮಿಕ್ಸ್ಚರ್ ನಾವೇನ್ ಮಾಡ್ಕೊಂಡಿದ್ವೋ, ಕಾಯಿ ತುರಿ, ಏಲಕ್ಕಿ ಪುಡಿ, ತುಪ್ಪ ಇದಿಷ್ಟು ಈ ಬೆಲ್ಲದಕ್ಕೆ ಹಾಕೊಂಡ್ರೆ. ಓಕೆ. ಬೆಲ್ಲ ಪಾಕ ಮಾಡಿರೋದಕ್ಕೆ ಹಾಕು. ಸರಿ, ಅಷ್ಟೇನದು? ಅಷ್ಟೇ. ತಿನ್ನೋದು ಹಂಗೆ ತಿನ್ನೋ. ಕಡಲೆ ಪುಡಿ, ಇದು ಕಡಲೆಕಾಳನ್ನ ಹುರಿದಿರೋದನ್ನ ಪುಡಿ ಮಾಡಿದೀನಲ್ಲ, ಅದು ಇದಕ್ಕೆ ಮಿಕ್ಸ್ ಮಾಡೋಣ. ಮೊದಲು ಏನ್ ಆಗುತ್ತೆ ಅಂತಂದ್ರೆ ಮುದ್ದೆ ತರ ಇರುತ್ತೆ ಮಿಕ್ಸ್ ಮಾಡಿದ ತಕ್ಷಣ. ಮಿಕ್ಸ್ ಮಾಡಿದಾಗ ಹೌದು, ಆಮೇಲೆ ಉದುರಾಗತ್ತೆ, ಪೌಡರ್ಡ್ ತರ ಇರುತ್ತೆ. ಹೌದಾ? ಹೌದು. ಬೇಕಾದ್ರೆ ಉಂಡೆನೂ ಕಟ್ಕೋಬಹುದು ಆಕ್ಚುಲಿ, ನಿಜ ಹೇಳ್ಬೇಕು ಅಂತಂದ್ರೆ. ಅದೊಂಥರ ಚೆನ್ನಾಗಿರುತ್ತೆ, ಲಡ್ಡು ತರ. ದಿಸ್ ಇಸ್ ಕಜ್ಜಾಯ. ಕಜ್ಜಾಯನ? ಪಂಚ ಕಜ್ಜಾಯ. ಅದೇ ವಾಟ್ ಪಂಚ ಕಜ್ಜಾಯ. ಓ ಹಾಗೆ. ಈಗ ನೋಡು, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆನೂ ಕಟ್ಬೋದು, ಹೀಗೇನೂ ಇಡ್ಬೋದು. ಬಟ್ ಆದಷ್ಟು ಈಗ ನೋಡು, ಇವಾಗ ಅಂಟಿದೆಯಲ್ಲ, ಒಂದು ಅರ್ಧ ಗಂಟೆ ಬಿಟ್ರೆ ನೀನು ಉದ್ರಾಗ್ಬಿಡತ್ತೆ. ನೀ ಹೇಳ್ದಾಗೆ ಅದು ಆರ್ತಾ ನಿಜವಾಗ್ಲೂ ಉದ್ರಾಗಿದೆ ಅಲ್ಲ. ಉದ್ರಾಗತ್ತೆ. ಆಮೇಲೆ ಏನಂದ್ರೆ ನೀನ್ ಅವಾಗ ನೋಡ್ದಾಗ ಇಷ್ಟೇ ಆದಂಗ ಆಯ್ತಪ್ಪ. ಹೌದು, ಇವಾಗ ಎಷ್ಟು ಅಲ್ಲ, ತುಂಬಾನೇ. ಏನ್ ಮ್ಯಾಜಿಕ್ ಮಾಡಿದ್ಯಾ? ಹೌದು, ಒಂಥರ ಮ್ಯಾಜಿಕ್. ನೋಡು, ಈ ತರ ಉಂಡುಂಡೆ ಆಗಿರುತ್ತಲ್ಲ, ಅಂದ್ರೆ ಬಿಸಿ ಇರ್ಬೇಕಾರೆ ಹಿಂಗ್ ಕಾಣಿಸ್ಬಿಟ್ರೆ ನೋಡು. ಉಂಡೆ ಕಟ್ಬೇಕಾದ್ರೆ ಬಿಸಿ ಇದ್ದಾಗ್ಲೇ ಉಂಡೆ ಕಟ್ಬೇಕು. ಹೌದು, ಬಿಸಿ ಇರ್ಬೇಕಾದ್ರೆ ಉಂಡೆ ಕಟ್ಬೇಕು. ನೋಡು, ತಣದ್ಮೇಲೆ ನೋಡು ಉದ್ರಾಗತ್ತೆ. ಪೌಡರ್. ಹೌದು, ಆಕ್ಚುಲಿ ಪಂಚಕಜ್ಜಾಯ ಅಂದ್ರೆ ಈ ತರ ಇರ್ಬೇಕು. ಹೌದಾ? ಹೌದು. ಕರೆಕ್ಟ್ ಆಗಿ ಬಂದಿದೆಲ್ಲ, ಸೂಪರ್ ಆಗಿ ಬಂದಿದೆ. ನಾನ್ ಪಾಕ ಮಾಡಿದ್ನಲ್ಲ ಅದಕ್ಕೆ. ಹೌದಮ್ಮ, ಕೊಡು. ನೀ ಪಾಕ ಮಾಡಿದ್ಮೇಲೆ ಅದು ಬರ್ಲೇಬೇಕು. ಹೌದು, ಮೇನ್ ಯಾರು ಮಾಡಿದಾರ ಅವ್ರಿಗಲ್ಲ, ನೀವು ಪಾಕ ಮಾಡಿದವ್ರಿಗೆ ಹೇಳ್ಬೇಕು. ಪಾಕ ಇಂಪಾರ್ಟೆಂಟ್ ಇಲ್ವಾ ಹೇಳು? ಅದನ್ನ ಆಕ್ಚುಲಿ ಅದು ಸೀರಿಯಸ್ ಆಗಿ ಹೇಳು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ತುಂಬಾನೇ ಇಂಪಾರ್ಟೆಂಟ್. ನೋಡು ಹೇಗೆ ಡ್ರೈ ಆಗೋಗ್ಬಿಡ್ತು ನೋಡು, ಅಲ್ವಾ? ಹೌದು. ಇಟ್ಸ್ ಲೈಕ್ ತಿರುಪತಿ ಲಾಡು ಪುಡಿ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ. ಎಕ್ಸಾಕ್ಟ್ಲಿ. ಮತ್ತೆ ಫ್ಲೇವರ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ರೂಪಾ, ಕಡಲೆ ಪಂಚಕಜ್ಜಾಯ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಹೇಳ್ಬೇಕಾ? ಬೇಡಪ್ಪ ಬೇಡ. ನೋ ಎಕ್ಸ್ಪೆಕ್ಟೇಷನ್ಸ್. ವೆರಿ ಗುಡ್, ಯಾವಾಗ್ಲೂ ಹಿಂಗೆ ಇರು. ಓಕೆಮ್ಮ. ಕಡಲೆ ಪಂಚ ಕಜ್ಜಾಯ ರೆಡಿ ಆಗಿದೆ. ಗಣಪತಿಗೆ ತುಂಬಾ ಇಷ್ಟ. ಗಣಪತಿಗೆ ಮಾತ್ರ ಅಲ್ಲ, ನೈವೇದ್ಯ ಮಾತ್ರ ಗಣಪತಿಗೆ, ಮಿಕ್ಕಿದ್ದೆಲ್ಲ ನಮ್ಗೆ ಅಲ್ವಾ.
ಈಗ ನೋಡ್ಕೊಂಡಿದ್ದೀರಾ ಹೇಗ್ ಮಾಡೋದು ಅಂತ. ಕಡ್ಲೆ ಪಂಚ ಕಜ್ಜಾಯ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಕಡ್ಲೆ ಹಾಕಿ ಕೆಂಪಗಾಗುವವರೆಗೂ ಹುರಿದು ಅದನ್ನು ಪುಡಿ ಮಾಡಿಕೊಳ್ಳಿ. ನಂತರ ಮತ್ತೊಂದು ಪ್ಯಾನ್ಗೆ ಸ್ವಲ್ಪ ಬೆಲ್ಲ ಹಾಗೂ ನೀರನ್ನ ಹಾಕಿ ಕರಗಿಸಿ. ಈಗ ಒಂದು ಬೌಲ್ಗೆ ಕಾಯಿ ತುರಿ, ಏಲಕ್ಕಿ ಹಾಗೂ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಪಾಕಕ್ಕೆ ಹಾಕಿ ಕೊನೆಗೆ ಹುರಿದು ಪುಡಿ ಮಾಡಿದ ಕಡ್ಲೆ ಹಾಕಿ ಚೆನ್ನಾಗಿ ಬೆರೆಸಿದರೆ ಕಡ್ಲೆ ಪಂಚ ಕಜ್ಜಾಯ ರೆಡಿ ಟು ಸರ್ವ್. ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ. ಟೇಸ್ಟ್ ಮಾಡೋಣ. ಏನಮ್ಮ ಬರ್ತಾ ಬರ್ತಾ ಇಷ್ಟೊಂದು ಉದ್ರುದ್ರ ಆಗ್ತಿದೆ. ಅದಕ್ಕೆ ಹೇಳಿದ್ದು ಪೌಡರ್ ಆಗ್ಬಿಡುತ್ತೆ. ತರ್ತರಿಯಾಗಿರುತ್ತೆ. ಹೌದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ ಕಡ್ಲೆ ಫ್ಲೇವರೇ ಮೇನ್ ಡಾಮಿನೇಟಿಂಗ್ ಇರ್ತದೆ. ನಂಗೆ ಕಡ್ಲೆ ಫ್ಲೇವರ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬಿಕಾಸ್ ಹಸಿ ಕಡ್ಲೆ ತಿಂದು ಅಂದ್ರೆ ಸಾಂಬಾರ್ಗೆ ಹಾಕೊಂಡು ತಿಂದು ಆ ಟೇಸ್ಟ್ ನೋಡಿ ಅಭ್ಯಾಸ ಆಗಿರೋರಿಗೆ ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅನಿಸ್ತಿದ್ಯಾ? ಸೂಪರ್ ಆಗಿದೆ. ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ವೀಟ್. ಹೌದು ಅಲ್ಲ, ಸಿಂಪಲ್ ಟ್ರೆಡಿಷನಲ್ ತುಂಬಾ ಹಳೇ ಕಾಲದ ತಿಂಡಿ ಇದು. ಹೌದು. ನಂಗೆ ಏನೇ ಹೇಳಿ ಹಳೇ ಕಾಲದ ಅಡಿಗೆಗಳು ಖಾರ ಆಗಿರ್ಬೋದು ಅಥವಾ ಸಿಹಿ ಆಗಿರ್ಬೋದು ಎಲ್ಲ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವರೆಲ್ಲ. ಹೌದು, ವೆರಿ ಹೆಲ್ದಿ ಕೂಡ. ಹೌದು, ಏನೇ ಮಾಡಿದ್ರು ಅದ್ರೊಳಗೆ ರುಚಿಕಟ್ಟುವಾಗಿ ಇರುತ್ತೆ ಮತ್ತೆ ಪೌಷ್ಟಿಕಾಂಶನೂ ತುಂಬಾ ಇರುತ್ತೆ. ಅದಕ್ಕೆ ನೀನು ನೋಡು, ಇವಾಗಿನ ಜನರೇಷನ್ಗೂ ಆಗಿನ ಜನರೇಷನ್ಗೂ ಎಷ್ಟು ವ್ಯತ್ಯಾಸ ಇದೆ. ಆಗಿನ ಜನರೇಷನ್ ತುಂಬಾ ಗಟ್ಟಿ ಇತ್ತು ನಿಜ ಹೇಳ್ಬೇಕು ಅಂದ್ರೆ. ಈ ಕೂತ್ರೆ ನೋವು ನಿಂತ್ರೆ ನೋವು ಅನ್ನೋದೇ ಜಾಸ್ತಿ ಆಗಿದೆ. ಹೌದು. ಓಕೆ ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ 2 ರೆಸಿಪಿಗೆ. ವೆಲ್ಕಮ್. ಬಾಯ್. ಅವರೆಕಾಳು ಹೊಸ್ಲಿ, ದೆನ್ ಕಡ್ಲೆ ಪಂಚ ಕಜ್ಜಾಯ. ಒಂದು ಖಾರ ಆದ್ರೆ ಇನ್ನೊಂದು ಸಿಹಿ. ಈ ತರ ಖಾರ ಸಿಹಿ ಎರಡು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಏನಂತೀರಾ? ಗಣಪತಿ ಬಂದು ಇದನ್ನೆಲ್ಲ ಖಾಲಿ ಮಾಡೋಕ್ ಮುಂಚೆ ನಾನು ಇದನ್ನ ಖಾಲಿ ಮಾಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೇಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸಣ್ಣದಾಗಿ ವೆಲ್ಕಮ್ ಹೇಳ್ಬಿಡ್ತೀನಿ. ಯಾಕಂದ್ರೆ ಈಗ ನನ್ನ ಜೊತೆ ಇರುವಂತಹ ಗೆಸ್ಟ್ ಯಾರು ಗೊತ್ತಾ? ಗೊತ್ತಿಲ್ಲಲ್ಲ. ಅವ್ರ ಪರಿಚಯ ನಾನ್ ಮಾಡ್ಕೊಡಲ್ಲ, ಅವರೇ ಹೇಳ್ತಾರೆ ಅವ್ರ ಹೆಸರೇನು ಅಂತ. ಯಾಕಂದ್ರೆ ಅವ್ರ ಬಾಯಿಂದ ಕೇಳ್ಬೇಕು ಅಂತ ತುಂಬಾ ಆಸೆ ನನಗೆ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಅದಕ್ಕೆ ನಿಮ್ ಹೆಸರು ನೀವೇ ಹೇಳ್ಬಿಡಿ. ಕಲ್ಪನಾ ಅಂತ. ಕಲ್ಪನಾ. ನನಗೆ ನಿಮ್ ಹೆಸರು ಕೇಳಿದ ತಕ್ಷಣ ನಮ್ಗೆ ಉಪೇಂದ್ರ ಅವ್ರ ಸಿನಿಮಾ ಕಲ್ಪನಾ ನೆನಪಾಗುತ್ತೆ. ಹಂಗೆಲ್ಲ. ಬಟ್ ನೀವು ಮಾತ್ರ ತುಂಬಾ ಸಾಫ್ಟ್. ಇಲ್ಲ, ನಾನು ಜೋರಾಗೇ ಇದ್ದೀನಿ. ಹೌದಾ? ಅನ್ಕೊಂಡಿದ್ದೀನಿ. ಓಕೆ. ಎನಿವೆ, ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಕೈ ಕೊಡ್ರಿ. ಥ್ಯಾಂಕ್ ಯು. ಕೊಟ್ಟಿದ್ದೀನಿ ಅಲ್ವಾ? ಹೇಳಿ, ಏನ್ ಮಾಡ್ತೀರಾ ಕಲ್ಪನಾ ನೀವು? ನಾನು ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫಾ? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 23 ವರ್ಷ ಆಯ್ತು. ಬಹಳ ಚಿಕ್ಕ ವಯಸ್ಸಿಗೆ ಮದ್ವೆ ಆದ್ರ? 8ನೇ ವಯಸ್ಸಿಗೆ? ಇಲ್ಲ ಇಲ್ಲ. 9? ಇಲ್ಲ ಇಲ್ಲ, 18 ವರ್ಷಕ್ಕೆ ಆಗಿದ್ದು. 18? ಸುಳ್ಳು. ನಿಜ. ಸರಿ, ಇದ್ರ ಬಗ್ಗೆ ಮಾತಾಡೋಣ. ಏನ್ ಮಾಡ್ತಿದ್ದೀರಾ ರೆಸಿಪಿ ಇವಾಗ ಹೇಳಿ. ಇವಾಗ ಅದೇ ಗ್ರೇವಿ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು. ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್, ಪನ್ನೀರ್. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಪನ್ನೀರ್, 3 ತರಕಾರಿ ಜೊತೆಗೆ ಇನ್ನ ಏನೇನ್ ತಗೊಂಡಿದ್ದೀರಾ? ಜೀರಿಗೆ, ಸಾಸಿವೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ ಮತ್ತೆ ಗರಂ ಮಸಾಲ ಪುಡಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಟೊಮೆಟೊ, ಪನ್ನೀರ್, ಈರುಳ್ಳಿ. ಸರಿ, ಈಗ ಫಸ್ಟ್ ಏನ್ ಮಾಡ್ತೀರಾ? ಈಗ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ತೀರಾ? ಪ್ಯಾನ್ ಕೊಡ್ಲಾ? ಹೌದು. ಸ್ಟವ್ ಆನ್ ಮಾಡ್ಲಾ? ಮಾಡಿ. ಈಗ ನಾನು ಫಸ್ಟು ಇದು ಹುರ್ಕೊಳ್ತೀನಿ, ಕ್ಯಾಪ್ಸಿಕಮ್ ಹುರ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಲ್ವಾ? ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀರಾ? ಓಕೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಚಿಕ್ಕದೊಂದು ಸ್ಪೂನ್ ಕೊಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ಗೆ ಉಪ್ಪು ಹಾಕೋತೀರಾ? ಯಾಕೆ? ಸ್ವಲ್ಪ ಅದು ಟೇಸ್ಟ್ ಬರಲಿ ಅಂತ. ಆಮೇಲೆ ಹಾಕ್ತೀನಿ ನಾನು ಅದಕ್ಕೋಸ್ಕರ. ಓಕೆ. ಇದು ಮೇನ್ ಇಂಗ್ರೀಡಿಯೆಂಟು ಕ್ಯಾಪ್ಸಿಕಮ್. ಇದಕ್ಕೆ ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಪನ್ನೀರ್ ಮೂರು ಸಮ ಹಾಕಿದ್ದೀನಿ.
ಮತ್ತೆ ಕಲ್ಪನಾ ಅವರೇ ಏನ್ ಮಾಡ್ತೀರಾ ಫ್ರೀ ಟೈಮ್ ನಲ್ಲಿ? ಏನಿಲ್ಲ, ನಾನು ಹೌಸ್ ವೈಫು, ಮನೇಲೇ ಇರ್ತೀನಿ, ಟಿವಿ ನೋಡ್ತೀನಿ. ಏನು ಮಾಡಲ್ವಾ? ಅಡಿಗೆ ಎಲ್ಲ ಯಾರು ಮಾಡ್ತಾರೆ? ಮಕ್ಕಳು ಅಡುಗೆ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಟಿವಿ ನೋಡ್ತೀನಿ. ಈ ಥರ ಏನಾದರೂ ಇಷ್ಟ ಆದರೆ ಮಾಡ್ತೀನಿ, ಅಡುಗೆ ತಿಂಡಿ ಎಲ್ಲ. ಕಲ್ಪನಾ ಅವ್ರೆ, ನಮ್ಮ ಪ್ರೋಗ್ರಾಮ್ ನೋಡ್ತೀನಿ ಅಂತ ಹೇಳಿದ್ರಲ್ಲ? ಹೌದು. ನಮ್ಮ ಪ್ರೋಗ್ರಾಮ್ ಬಗ್ಗೆ ಏನಾದರೂ ಹೇಳಿ, ನಿಮ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಪ್ರತಿಮಾ ಅವರು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅದು ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ. ನಾವು ಇಲ್ಲಿ ಬಂದಿರೋದಕ್ಕೆ ಇವತ್ತು ಇನ್ನೂ ಖುಷಿ ಆಗ್ತಾ ಇದೆ. ವೆರಿ ನೈಸ್. ನಮಗೂ ಅಷ್ಟೇ, ಎಲ್ಲರೂ ಪರಿಚಯ ಜೊತೆಗೆ ಅವ್ರವ್ರಿಗೆ ಗೊತ್ತಿರೋಂಥ ರೆಸಿಪೀಸ್ನ ಇಲ್ಲಿ ಬಂದು ಮಾಡಬೇಕು ಅಂತ ನಿಮ್ಮ ಥರ ತುಂಬ ಜನ ಆಸೆ ಪಡ್ತಾರೆ. ಹೌದು, ನಾವು ಅವ್ರನ್ನ ಕೇಳಿಕೊಂಡು ಇಲ್ಲಿ ಬಂದಿರೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬರಿಗೂ ಅವಕಾಶ ಇಲ್ಲಿ ಖಂಡಿತ ಇರುತ್ತೆ, ಬಟ್ ಒನ್ಲಿ ಥಿಂಗ್, ನೀವು ಲೆಟ್ರ್ ಹಾಕ್ಬೇಕಷ್ಟೆ. ಓಕೆ, ಇದು ಸ್ವಲ್ಪ ಎತ್ಕೊಳ್ತೀನಿ, ಸಾಕಾಗತ್ತೆ. ಸಾಕದು? ಅದನ್ನೀಗ ಒಂದು ಬೌಲ್ಗೆ ಹಾಕೊಳ್ಳೋಣವಾ? ಹಾಂ, ಹಾಕೊಳ್ಳಿ. ಇವಾಗ ಪನ್ನೀರ್ ಸ್ವಲ್ಪ ಹಾಕ್ಕೊಳ್ತೀನಿ, ಸೇಮ್ ಈ ಥರನೇ. ಸರಿ. ಯಾಕಂದರೆ ಅದು ಆಮೇಲೆ ಹಾಕಿದ್ರೆ ಕಲಸೋಗುತ್ತೆ ಅಂತ. ಹಾಂ ಹಾಂ ಹಾಂ. ಇದಕ್ಕೆ ಎಣ್ಣೆ ಏನು ಬೇಡ, ಸ್ವಲ್ಪ ಒಂಚೂರು ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ಗೂ ಸ್ವಲ್ಪ ಉಪ್ಪು ಹಾಕೊಂಡೆ ಫ್ರೈ ಮಾಡಿದ್ರಿ. ಹೌದು. ಪನ್ನೀರ್ಗೂ ಕೂಡ ಉಪ್ಪು ಹಾಕೊಂಡೆ ಫ್ರೈ ಮಾಡಬೇಕು. ಹೌದು. ನೀವು ಹಿಂಗೆಲ್ಲ ಉಪ್ಪು ಹಾಕ್ಬಿಟ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ತೀನಿ ಆಮೇಲೆ. ಅಲ್ಲ, ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ರೆ ಹಾಗೆ ತಿನ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಹೌದು. ಪನ್ನೀರ್ ಸ್ವಲ್ಪ ಸ್ಲಿಮ್ ಮಾಡಿ ಇದು. ಮತ್ತೆ ಕ್ಯಾಪ್ಸಿಕಮ್ ಇನ್ನು ಯಾವ್ದ್ಯಾವ್ದಕ್ಕೆ ಹಾಕ್ತೀರಾ ಗ್ರೇವಿ ಅಲ್ಲದೆ? ಬೇರೆ ಫ್ರೈಡ್ ರೈಸ್ ಮಾಡ್ತೀನಿ, ಬೇರೆ ಬಜ್ಜಿ ಮಾಡ್ತೀವಿ, ಬೇರೆ ಇನ್ನು ಬರೀ ಇದು ಮಾತ್ರ ಎಣ್ಗಾಯಿ ಥರ ಮಾಡ್ತೀವಿ. ಎಣ್ಗಾಯಿ ಬದನೆಕಾಯಿ ಬರುತ್ತಲ್ಲ, ಆ ಥರ ಎಣ್ಗಾಯಿ ಇದು ಕ್ಯಾಪ್ಸಿಕಮಲ್ಲೇ ಮಾಡ್ಬೋದು. ಅಂದರೆ ಫುಲ್ ಕ್ಯಾಪ್ಸಿಕಮ್ನ ಹಾಗೆ ಹಾಕಿ ಅದಕ್ಕೆ ಮಸಾಲೆ ತುಂಬ್ತೀರಾ ಅಂತ ಸ್ಟಫ್? ಹೌದು. ಓಕೆ, ಅದು ಚೆನ್ನಾಗಿರುತ್ತೆ. ನಿಮ್ಮೂರು ಯಾವುದು ಹಾಗಾದ್ರೆ? ನಮ್ಮದು ಬಳ್ಳಾರಿ ಡಿಸ್ಟ್ರಿಕ್ಟ್ ಮುನ್ರಾಬಾದ್ ಅಂತ. ನಮ್ಮ ಮನೆಯವ್ರು ಬಂದು ಮೈಸೂರು ಕಡೆಯವರು. ಓ, ಹಾಗಾಗಿ ಎಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಇಲ್ಲೇ ಇದ್ದೀವಿ. ವೆರಿ ಗುಡ್. ಇದು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದು ಒಗ್ಗರಣೆಗೆ ಹಾಕೊಳ್ತೀನಿ. ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ಇಷ್ಟು ಎಣ್ಣೆ ಬೇಕಾ? ಹೌದು, ಯಾಕಂದ್ರೆ ಇದು ಸ್ವಲ್ಪ ಆಲೂಗೆಡ್ಡೆ ಇದರಲ್ಲೇ ಫ್ರೈ ಆಗಬೇಕಾಗತ್ತೆ, ಅದಕ್ಕೋಸ್ಕರ ಜಾಸ್ತಿ ಹಾಕೊಳ್ತೀನಿ. ಓಕೆಪ್ಪ, ಒಂಚೂರು ಜಾಸ್ತಿ ಮಾಡಿ. ಇವಾಗ ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾಯ್ದಿದೆಯಾ? ಇಲ್ಲಿ ಮನೇಲಿ ನೀವು, ನಿಮ್ಮ ಹಸ್ಬೆಂಡ್, ನಿಮ್ಮ ಮಕ್ಕಳು? ಇಬ್ರು ಮಕ್ಳು ಇದ್ದಾರೆ ನನಗೆ. ಏನ್ ಹೆಸರು ಮಕ್ಕಳದು? ಒಬ್ಬನ ಹೆಸರು ಕಿರಣ್ ಅಂತ, ಇನ್ನೊಬ್ಬನ ಹೆಸರು ಮನೋಜ್ ಅಂತ. ಇಬ್ರು ಗಂಡು ಮಕ್ಳಾ? ಹೌದು. ನಿಮಗೆ ಗಂಡು ಮಕ್ಳು ಇಷ್ಟನಾ ಹೆಣ್ಮಕ್ಳು ಇಷ್ಟನಾ? ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಮ್ಮ ಮೈದನ ಮಗಳಿದ್ದಾಳೆ, ಯಾವಾಗ ನಮ್ಮ ಮನೇಲಿ ಬರ್ತಾ ಇರ್ತಾಳೆ. ಸಾಸಿವೆ ಸಿಡಿದ್ಮೇಲೆ, ಈಗ ಸಿಡಿತಾ ಇದೆ ಅಲ್ವಾ, ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಆಮೇಲೆ ಆಲೂ ಹಾಕ್ತಾ ಇದ್ದೀನಿ. ಅದಕ್ಕೆ ಕಮ್ಮಿ ಮಾಡಿ ಅಂತ ಹೇಳಿದ್ದು, ಯಾಕಂದರೆ ಡೈರೆಕ್ಟ್ ಇದು ಹಾಕ್ತಾ ಇದ್ದೀವಲ್ಲ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿಬಿಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿನೇ ಬೇಯಬೇಕಾಗತ್ತೆ. ಓ, ಎಣ್ಣೆಲಿ ಬೇಯೋದಿದ್ರೆ ಸ್ವಲ್ಪ ಬೇಗ ಬೇಯುತ್ತಲ್ವಾ? ಬೇಗ ಬೇಯುತ್ತೆ, ಬಟ್ ಇದು ಕ್ಯಾಪ್ಸಿಕಮ್ಗಿಂತ ಸ್ವಲ್ಪ ಇದು ಲೇಟ್ ಆಗುತ್ತೆ. ಹೌದು, ಕ್ಯಾಪ್ಸಿಕಮ್ ಪನ್ನೀರ್ಗಿಂತ ಸ್ವಲ್ಪ ಟೈಮ್ ತಗೋ. ಅದಕ್ಕೋಸ್ಕರ ಒಂಚೂರು ಸ್ಲಿಮ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಅಂದ್ಕೊಂಡಿದ್ವಿ. ಮುಚ್ಚಿ ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು. ಇದು ಬೇಯ್ತಾ ಇರಲಿ, ಸ್ಲಿಮ್ ಮಾಡಿ. ಅದು ಬೇಯೋಷ್ಟರಲ್ಲಿ ಮಿಕ್ಸಿ ಮಾಡ್ತೀರಾ? ಓಕೆ, ಜಾರ್ ಕೊಡ್ಲಾ? ಓಕೆ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅರ್ಧ ಈರುಳ್ಳಿ ಸಾಕಾಗತ್ತೆ. ಹಸಿ ಈರುಳ್ಳಿ ಹಾಕೋಬೇಕಾ? ಹೌದು, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಈಗ ಇದು ಬೇಯಷ್ಟರಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅದು ಎಣ್ಣೆಲೆ ಬೇಯ್ತಾ ಇರಲಿಲ್ಲ, ನಾನು ನೀಟಾಗಿ ನೋಡ್ಕೊತಾ ಇರ್ತೀನಿ. ಹೋಗಿ ಮಿಕ್ಸಿ ಮಾಡ್ಕೊಂಡ್ ಬನ್ನಿ. ಬರೀ ಟೊಮೆಟೊ ಈರುಳ್ಳಿ ಇಷ್ಟೇ ಸಾಕಾ? ಸಾಕಷ್ಟೇ, ಇನ್ನು ಬೇರೆ ಏನು. ಓಕೆ,
ಇವಾಗ ಇದಾಗಿದೆ. ಹಾ. ಈಗ ಇದಕ್ಕೆ ನಾನು ಎಲ್ಲ ಪೌಡ್ರ್ಗಳು ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಎಣ್ಣೆಲೆ ಅದು ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಫಸ್ಟು ಈಸ್ಟರ್ನ್ ಅಚ್ಕಾರ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಸರಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇಷ್ಟು ಅರಿಶಿನ ಪುಡಿ, ಇಷ್ಟೊಂದು ಅರಿಶಿನ ಪುಡಿ, ಇಷ್ಟೊಂದು ಧನಿಯಾ ಪುಡಿ, ಇಷ್ಟೊಂದು ಇದು ಜೀರಿಗೆ ಪುಡಿ, ಇದು ಇಷ್ಟೊಂದು ಗರಂ ಮಸಾಲ ಪುಡಿ. ಓಕೆ. ಎಲ್ಲ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಈಗ ನಾವು ಉಪ್ಪೇನು ಹಾಕೋದು ಬೇಡ, ಯಾಕಂದ್ರೆ ಇದಕ್ಕೆಲ್ಲ ಹಾಕಿದೀವಲ್ವಾ. ಹಾಗೆ ಕ್ಯಾಪ್ಸಿಕಮ್ಗೂ ಹಾಕೊಂಡ್ರಿ, ಪನ್ನೀರ್ಗೂ ಉಪ್ಪು ಫ್ರೈ ಮಾಡಿ. ಇದು ಆಲೂಗೆಡ್ಡೆಗೂ ಹಾಕಿದ್ದೀನಿ. ಓಕೆ. ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ, ಟೊಮೆಟೊ ಮತ್ತೆ ಈರುಳ್ಳಿ ಪೇಸ್ಟ್. ಹೌದು. ಒಂದು ಸ್ವಲ್ಪ ನೀರು ಕೊಡಿ. ಸಾಕಾ? ಇದು ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಗ್ರೇವಿ ತರ ಬರಲಿ ಅಂತ, ತುಂಬಾ ಡ್ರೈ ತರ ಇರುತ್ತಲ್ವಾ. ಈಗ ಚಪಾತಿ ಪರೋಟ ತಿನ್ನೋದಕ್ಕೆ ಸ್ವಲ್ಪ ಗ್ರೇವಿ ತರ ಇದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಅಂಡ್ ಇದು ನಾರ್ತ್ ಇಂಡಿಯನ್ ರೆಸಿಪಿ ಅನ್ಸುತ್ತೆ. ಹೌದು ಅಲ್ವಾ? ಬಿಕಾಸ್ ಅವರೇ ಟೊಮೆಟೊ ಪ್ಯೂರಿ ಹಾಕೋದು, ಈರುಳ್ಳಿ ಪೇಸ್ಟ್ ಹಾಕೋದು. ಹೌದು, ಅದು ಬರೀ ಆಲೂಗೆಡ್ಡೆಲಿ ಮಾಡ್ತಾರ ಅವರು. ನಾನು ಇದಕ್ಕೆ ಸ್ವಲ್ಪ ನಮ್ಮ ಕರ್ನಾಟಕ ಸ್ಟೈಲ್ ಮಾಡೋಣ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀರಾ? ಹೌದು. ಓಕೆ. ಈಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ. ಇವಾಗ ಇದು ಹಾಕೊಳ್ತಾ ಇದ್ದೀನಿ, ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ ನಾವು ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು. ಇದು ಚಪಾತಿ, ಪುಲ್ಕ, ಪರೋಟ ಅದಕ್ಕೆ ಚೆನ್ನಾಗಿರುತ್ತಲ್ಲ. ಹೌದು. ಇದಾಗಿದೆ, ಇದು ಆಫ್ ಮಾಡಿಬಿಡೋಣ. ಸರಿ, ಆಫ್ ಮಾಡಲ್ಲ? ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಇವಾಗ ಇದಾಗಿದೆ. ಆವಾಗಲೇ ಎಲ್ಲ ಉಪ್ಪು ಹಾಕಿದ್ದೀನಿ, ಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ, ಯಾಕಂದ್ರೆ ಎಲ್ಲ ಸಪ್ರೇಟ್ ಹಾಕಿದ್ದೀವಲ್ಲ. ಈಗ ಒಂಚೂರು ಹಾಕ್ಬಿಟ್ಟು ಸ್ವಲ್ಪ, ಯಾಕಂದ್ರೆ ಜಾಸ್ತಿ ಬೇಡ, ಎಲ್ಲದಕ್ಕೂ ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿ ಹಾಕ್ಬೇಕಾ ಅಥವಾ ಹಿಂಗೆ? ಇಲ್ಲ, ಆಗಿದೆ ಅಲ್ವಾ, ಸುಮ್ಮನೆ ಬಿಸಿಲೇ ಮೆಲ್ಟ್ ಆಗುತ್ತೆ. ಹೌದು, ಮಿಕ್ಸ್ ಮಾಡಿ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನಾರ್ತ್ ಇಂಡಿಯನ್ ಅಂದ್ರೆ ಸಿಹಿನೂ ಇರುತ್ತೆ ಒಂಚೂರು. ಹೌದೌದು, ಜಾಸ್ತಿ ಏನು ಬೇಡ, ಸ್ವಲ್ಪ. ಈ ಬಿಸಿಲೇ ಇದು ಇದಾಗ್ಬಿಟ್ಟು ಆಗತ್ತೆ, ಅದೇನು ನಾವು ಬೇಯಿಸು ಅಷ್ಟೇನಿಲ್ಲ. ಸರಿ, ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಓಕೆ. ಎಣ್ಣೆಲೆ ಎಲ್ಲ ಕರ್ದಿರೋದ್ರಿಂದ ಸ್ವಲ್ಪ ಗ್ಲಾಸಿ ಫಿನಿಶಿಂಗ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಇದಕ್ಕೆಲ್ಲ ಕಲರ್ ಇರೋದ್ರಿಂದ ಇದಕ್ಕೆ ಏನು ಬೇಡ, ಆದ್ರೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸುಮ್ಮನೆ ಅಲಂಕಾರಕ್ಕೆ. ತಗೊಳ್ಳಿ, ರೆಡಿಯಾಗಿದೆ. ಥ್ಯಾಂಕ್ ಯು ಕಲ್ಪನಾ ಅವರೇ. ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈ ರೆಡಿ ಆಗಿದೆ. ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಲ್ಲ. ಇದು ಗ್ರೇವಿ ಆಗಬೇಕು ಅಂದ್ರೆ ಇನ್ನು ಸ್ವಲ್ಪ ನೀರು ಆಡ್ ಮಾಡ್ಕೊಂಡ್ರೆ ಗ್ರೇವಿ ಆಗಿರುತ್ತೆ. ಬಟ್ ಇದು ಫ್ರೈ ಆಗಿರೋದ್ರಿಂದ ಚಪಾತಿ, ನಾನ್, ಪುಲ್ಕ ಎಲ್ಲದಕ್ಕೂ ವೆರಿ ಆಪ್ಟ್. ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬಾ ಸೂಪರ್ ಆಗಿದೆ. ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈ ಮಾಡುವ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳಿ. ಮೊದಲು ಪ್ಯಾನ್ಗೆ ಕ್ಯಾಪ್ಸಿಕಮ್, ಸ್ವಲ್ಪ ಎಣ್ಣೆ ಹಾಗೂ ಉಪ್ಪನ್ನ ಹಾಕಿ ಫ್ರೈ ಮಾಡಿ. ನಂತರ ಅದೇ ಪ್ಯಾನ್ಗೆ ಪನ್ನೀರ್ ಹಾಕಿ ಫ್ರೈ ಮಾಡಿ ತೆಗೆದಿಡಿ. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆಲೂಗೆಡ್ಡೆ ಹಾಕಿ ಜೊತೆಗೆ ಸಾಸಿವೆ ಹಾಗೂ ಕರಿಬೇವನ್ನ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಈಸ್ಟರ್ನ್ ಅರಿಶಿನ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ, ಈಸ್ಟರ್ನ್ ಗರಂ ಮಸಾಲ, ಟೊಮೆಟೊ ಮತ್ತೆ ಈರುಳ್ಳಿ ಪೇಸ್ಟ್, ಹುರಿದ ಕ್ಯಾಪ್ಸಿಕಮ್ ಹಾಗೂ ಪನ್ನೀರನ್ನ ಹಾಕಿ 1-2 ನಿಮಿಷ ಬೇಯಿಸಿದರೆ ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈ ರೆಡಿ ಟು ಈಟ್. ಕ್ಯಾಪ್ಸಿಕಮ್ ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ ಅಲ್ಲ. ಈಗ ಟೇಸ್ಟ್ ಮಾಡೋಣ. ನೋಡಿದ ತಕ್ಷಣ ವಾವ್ ಅನ್ಸುತ್ತೆ. ಆಹಾ, ಉಪ್ಪು ಜಾಸ್ತಿ ಆಗಿದೆಯಾ? ಖಂಡಿತ ಇಲ್ಲ, ತುಂಬಾ ಚೆನ್ನಾಗಿದೆ. ಪನ್ನೀರ್. ಬರೀ ಇಷ್ಟು ಮಾತ್ರ ಕೊಟ್ರಿ. ಈಗ ಪರೋಟ ಮಾಡ್ಕೊಡ್ತೀನಿ ನಿಮ್ಗೆ, ಅದ್ರ ಜೊತೆಲಿ ತಿನ್ನೋಕ್ಕೆ. ಇದ್ರ ಜೊತೆ
ಪರೋಟ. ಏನ್ ಪರೋಟ? ಬಟರ್ ನಾನ್ ಅನ್ಬೋದು ಅಥವಾ ಬಟರ್ ಪರೋಟ ಹೇಳ್ಬೋದು. ವಾವ್, ಸರಿ, ಇದನ್ನ ಹಾಗೆ ಇಟ್ಕೊಂಡು ಕಾಯ್ತೀನಿ. ನೀವು ಅದಕ್ಕೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವೊಂದು ಪುಟಾಣಿ ಬ್ರೇಕ್ ತಗೊಂಡ್ಬಿಡೋಣ, ಹಿಂಗೋಗಿ ಹಂಗ್ ಬಂದ್ಬಿಡೋಣ. ಇದು ನಿಮ್ಮೆಲ್ಲ ರಾಜ್ಯ ಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲ ರಾಜ್ಯ ಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸರಿ, ಈಗ ಬಟರ್ ನಾನ್ ಅಂತ ಕರಿಬಹುದು ಅಥವಾ ರೋಟಿ ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು. ಅದು ಏನ್ ತಗೊಂಡಿದ್ದಾರೆ, ಅದಕ್ಕೆ ಹೆಂಗ್ ಮಾಡ್ತಾರೆ ಅಂತ ಕೇಳೋಣ. ಕಲ್ಪನಾ ಅವರೇ ಹೇಳಿ. ಈಗ ನೀವ್ ಹೇಳಿದ್ರಿ ಬಟರ್ ನಾನ್ ಅಂತನಾದ್ರೂ ಕರೀರಿ ಅಥವಾ ರೋಟಿ ಅಂತನಾದ್ರೂ ಕರೀರಿ ಅಂತ. ಅದಕ್ಕೆ ನೀವೇನೇನ್ ತಗೊಂಡಿದ್ದೀರಾ ಸಾಮಗ್ರಿಗಳನ್ನ? ಮೈದಾ, ಗೋಧಿ ಹಿಟ್ಟು, ಬೆಣ್ಣೆ, ಎಳ್ಳು, ಸಕ್ಕರೆ, ಉಪ್ಪು. ಇಷ್ಟೇನಾ? ಎಣ್ಣೆ ಸ್ವಲ್ಪ. ಎಣ್ಣೆ ಸ್ವಲ್ಪ. ಸರಿ, ಈಗ ಮೊದ್ಲು ಹೆಂಗ್ ಮಾಡ್ಕೋತೀರಾ? ಹಿಟ್ಟು ಕಲ್ಸ್ಕೊಳ್ತೀನಿ. 1 ಬೌಲ್. ಓಕೆ. ಈಗ ಇದಕ್ಕೆ ಮೈದಾ ಮತ್ತೆ ಗೋಧಿ ಹಿಟ್ಟು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಸರಿ, ಫಸ್ಟ್ ಮೈದಾ ಹಿಟ್ಟ. ಮೈದಾ 2 ಕಪ್ ಬೇಕಾಗತ್ತೆ. ಮೈದಾ 2 ಕಪ್. ಓಕೆ. ಯಾಕಂದ್ರೆ ಬರೀ ಮೈದಲ್ಲಿ ಕೂಡ ಮಾಡ್ಬೋದು. ಇದು ತುಂಬಾ ನಾರ್ ತರ ಬರುತ್ತೆ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡು ಈಕ್ವಲ್ ಆಗಿ ಹಾಕೋಬೇಕಾ? ಇಲ್ಲ, 2 ಮೈದಾ 1 ಗೋಧಿ ಹಿಟ್ಟು ಆದ್ರೆ ಸಾಕಾಗತ್ತೆ. ಓಕೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಸುಮ್ಮನೆ ರುಚಿಗೆ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ. ಇವಾಗ ಇದನ್ನ ಕಲ್ಸ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಹದ ಕಲ್ಸ್ಕೊಂಡ್ರೆ ಸಾಕು. ಓಕೆ. ನೀರು ಕೊಡ್ಲಾ? ಕೊಡಿ. ಮನೇಲಿ ಜಾಸ್ತಿ ಚಪಾತಿನ ಅಥವಾ ಬಟರ್ ನಾನ? ಇಲ್ಲ, ಚಪಾತಿ ಅದು ಮಾಡ್ತಾ ಇರ್ತೀನಿ, ಮುದ್ದೆನೂ ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯವ್ರು ಬಂದು ಮೈಸೂರು ಕಡೆಯವರಲ್ವಾ, ಅನ್ನ ಸಾರು ಮುದ್ದೆ ಈ ಥರ ಇಷ್ಟಪಡ್ತಾರೆ. ಮಕ್ಕಳೆಲ್ಲ ಚಪಾತಿ ಈ ಥರ ಇಷ್ಟಪಡ್ತಾರೆ. ಓಕೆ. ಅದು ಇದು ಎಲ್ಲ ಮಾಡ್ತಾ ಇರ್ತೀನಿ. ಈಗ ಹಿಟ್ಟೇನ್ ಕಲ್ಸಿದೀರಾ ಅದು ಸ್ವಲ್ಪ ಹೊತ್ತು ನೆನಿಬೇಕು ಅಲ್ವಾ? ನಮ್ಮ ಮಾತುಕತೆಲಿ ಅದು ನೆನ್ಬಿಟ್ಟಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ ತವಾ ಮತ್ತೆ ಚಪಾತಿ ಮಣೆ ಬೇಕು. ಒತ್ತಕ್ಕೆ ಲತ್ತಿ ಗುಣಿ ಬೇಕು. ಲಟ್ಟಣ್ಗೆ ಏನಂತೀರಾ ಅದನ್ನ? ಲತ್ತಿ ಗುಣಿ ಅಂತಾರೆ ನಮ್ಮೂರ್ ಸೈಡ್ ಎಲ್ಲ. ಲತ್ತಿ ಗುಣಿ? ಹೌದು. ಆನ್ ಮಾಡ್ಲಾ? ಹಾ, ಈಗ ಹೇಳಿಪ್ಪ. ತವಾ ಇಟ್ಟಾಯ್ತು, ನೆಕ್ಸ್ಟ್ ಈಗ ಇದು ಒತ್ಕೊಳ್ತೀನಿ. ಒತ್ಕೋತೀರಾ? ಕೈಯಲ್ಲೇ ಒತ್ತಕ್ಕಾಗಲ್ವಾ? ಇಲ್ಲ, ಮಣೆ ಕೊಡಿ. ಬೇಕೇ ಬೇಕಾ? ಹೌದು. ತಗೊಳ್ಳಿ ನಿಮ್ಮ ಲತ್ತಿ ಗುಣಿ. ರೂಪಾಯಿದೆ ಒತ್ಕೊಳ್ತಾ ಇದ್ದೀನಿ. ಸರಿ, ಈಗ ಅದು ಮೈದಾ ಹಿಟ್ಟು ತಗೋಬೇಕಾ ಒತ್ತೋದಕ್ಕೆ ಅಥವಾ ಗೋಧಿ ಹಿಟ್ಟ? ಇಲ್ಲ, ಮೈದಾ ಹಿಟ್ಟು ಹಚ್ಕೊಳ್ಳೋಕೆ ಯಾವ್ದಾದ್ರು ಪರವಾಗಿಲ್ಲ. ಬಟ್ ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಓಕೆ. ಇದು ಸ್ವಲ್ಪ ಹಿಂಗೆ ಹೊತ್ಕೊಂಡು ನಾವು ಈಗ ಚಪಾತಿಗೆ ಅಥವಾ ಪರೋಟಾಗೆ ಹಿಂಗೆ ಮಡ್ಚ್ಕೊಳ್ತೀವಲ್ಲ, ಅದ್ರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ಓ, ಡಬಲ್? ಇಲ್ಲ ಇಲ್ಲ, ಸಿಂಗಲ್. ಅದು ಎಣ್ಣೆ ಜಾಸ್ತಿ ಹಾಕಿ. ಈಗ ಎಣ್ಣೆ ಮಧ್ಯೆ ಹಾಕಿ ಅದನ್ನ ಫೋಲ್ಡ್ ಮಾಡಿ ಅದನ್ನ ಲಟ್ಸಿ ಆಮೇಲೆ ಬೇಯಿಸ್ತೀರಾ? ಹೌದು. ಆ ಫೋಲ್ಡಿಂಗು ಚೆನ್ನಾಗಿರುತ್ತೆ. ಆ ಮಧ್ಯೆ ಎಣ್ಣೆ ಹಾಕಿದ್ರೆ ಒಂಚೂರು ಸಾಫ್ಟ್ ಅಂಡ್ ಟೇಸ್ಟಿ ಆಗಿರುತ್ತಲ್ವಾ? ಹೌದು. ಇದ್ರ ಮೇಲೆ ಸ್ವಲ್ಪ ನಾನು ಎಳ್ಳು ಹಾಕೊಳ್ತಾ ಇದ್ದೀನಿ ಒತ್ತಿದ ಮೇಲೆ. ಆಮೇಲೆ ಹಾಕೋತೀರಾ? ಹೌದು. ಈಗ ನಮ್ಮನೇಲೂ ಅಷ್ಟೇ, ಚಪಾತಿ ಮಾಡ್ಬೇಕಾದ್ರೆ ಈ ತರ ಫೋಲ್ಡ್ ಮಾಡಿದ್ರೆ ನಾವ್ ಇನ್ನೊಂದು ಚಪಾತಿ ಎಕ್ಸ್ಟ್ರಾ ತಿಂತಿದ್ವಿ. ಹೌದು. ಇಲ್ಲಾಂದ್ರೆ ಸುಮ್ಮನೆ ಹಾಗೆ ಪ್ಲೇನ್ ಆಗಿ ಲಟ್ಸಿದ್ರೆ ಒಂದೆರಡು ಸ್ವಲ್ಪ ಗಟ್ಟಿ ಬರುತ್ತಲ್ವಾ? ಹೌದು. ಇದು ಸ್ವಲ್ಪ ಸಾಫ್ಟ್ ಬರುತ್ತೆ. ವೆರಿ ಸಾಫ್ಟ್. ಹೌದು. ತೆಳು ಲಟ್ಟಿಸ್ಕೋಬೇಕಾ ಅಥವಾ ಮೀಡಿಯಮ್? ಮೀಡಿಯಂ ಆದ್ರೆ ಸಾಕು, ಸೇಮ್ ಚಪಾತಿ ತರ. ಇದ್ರ ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕೊಳ್ತಾ ಇದ್ದೀನಿ. ಯಾಕೆ ಎಳ್ಳು ಹಾಕೋತಾ ಇದ್ದೀರಾ? ಸುಮ್ಮನೆ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ. ಇಟ್ಕೊಂಡು ಹಿಂಗಂದ್ರೆ ಸಾಕು. ಇದಕ್ಕೆ ಬಟರ್ ಹಾಕ್ತೀರಾ ನೀವು? ಆಮೇಲೆ ಹಾಕ್ತೀರಾ? ಟೇಸ್ಟಿ ಆಗಿರುತ್ತಲ್ಲ? ಇದು ಸ್ವಲ್ಪ ಬೆಂದ್ರೆ ಸಾಕು, ಯಾಕಂದ್ರೆ ಆಮೇಲೆ ನಾನು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇದು ಮಾಡ್ತೀನಿ. ಬಟರ್ ನಾನ್ ಅಂದ್ರೆ ಹಾಗೇನಾ ಅದು? ಹೌದು. ಈಗ ಕಂಪ್ಲೀಟ್ ಆಗಿ ನೀವು ತವಾ ಮೇಲೆ ಬೇಯಿಸಲ್ವಾ ಇದನ್ನ? ಇಲ್ಲ, ಸ್ವಲ್ಪ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ.
ಇಷ್ಟು ಬೆಂದರೆ ಸಾಕು, ಒಂದು ಕಾಲು ಭಾಗ ಬೆಂದರೆ ಸಾಕು. ಆಮೇಲೆ ಮುಕ್ಕಾಲು ಭಾಗ ಡೈರೆಕ್ಟಾಗಿ ಸ್ಟವ್ ಮೇಲೆ. ಡೈರೆಕ್ಟ್ ಸ್ಟವ್ ಮೇಲೆ ಇಡ್ತೀರಾ? ಹೌದು. ಅದು ಈಗಲೇ ಉಪ್ತಾ ಇದಲ್ಲ. ಇದು ಕೊಡಿ. ಇದು ತವಾ ತೆಗೆದ್ಬಿಡೋಣ. ಓಕೆ, ಆಫ್ ಮಾಡಿಬಿಡಿ. ಇದಾಗಿದೆ. ಈಗ ಇದು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಹಾಕೊಂಡು ಬೇಯಿಸ್ಕೋಬೇಕು. ಆಫ್ ಮಾಡ್ಬಿಡ್ಲಾ? ಪ್ಲೇಟ್ ಕೊಡ್ಲಾ ಸರ್ವಿಂಗ್ದು? ಕೊಡಿ. ಕಲ್ಪನಾ ಅವ್ರು ಯಾಕೆ ಅದು ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟ್ ಆಗಿ ಅದನ್ನ ಬೇಯಿಸ್ಬೇಕು? ಅಂದ್ರೆ ಸ್ವಲ್ಪ ಉಬ್ಕೊಂಡು ಬರುತ್ತೆ, ಚೆನ್ನಾಗಿರುತ್ತೆ ಅಂತ, ಸಾಫ್ಟ್ ಆಗಿರುತ್ತೆ ಅಂತ. ತವಾಗಿಂತ ಸಾಫ್ಟ್ ಅನ್ಸುತ್ತಾ? ಈಗ ಇದ್ರ ಮೇಲೆ ಬೆಣ್ಣೆ ಹಾಕ್ತೀನಲ್ವಾ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಆ ಬಿಸಿಲೇ ಬೆಣ್ಣೆ ಹಾಕೋಬೇಕಲ್ಲ? ಹೌದು, ಹಾಕ್ತಾ ಇದ್ದೀನಿ ಬೆಣ್ಣೆ. ಕರ್ಗೋಗ್ಬಿಡುತ್ತೆ ಅದು. ಅಲ್ಲ, ಬಿಸಿ ಇದೆಯಲ್ಲ? ಹೌದು ಹೌದು. ತುಂಬಾ ಬೆಣ್ಣೆ ಹಾಕಿಬಿಟ್ರೆ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತಲ್ಲ. ಸಾಕಾಗತ್ತೆ ಇದು ಒಂದು ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಬಟರ್ ನಾನ್ ನಿಜವಾಗ್ಲೂ ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ ಫ್ರೈ ಜೊತೆಲಿ ಒಳ್ಳೆ ಕಾಂಬಿನೇಷನ್. ಬಟರ್ ನಾನ್ ತುಂಬಾ ಸಿಂಪಲ್ ಅಲ್ಲ, ಅಂಡ್ ಅವ್ರು ಹೇಳ್ದಾಗೆ ಗ್ಯಾಸ್ ಮೇಲೆ ಡೈರೆಕ್ಟ್ ಆಗಿ ಅದನ್ನ ಬೇಯಿಸಿದ್ರೆ ನೀಟಾಗಿ ಉಬ್ಬುತ್ತೆ ಅಂಡ್ ಸಾಫ್ಟ್ ಆಗಿರುತ್ತೆ. ಎನಿವೆ ತುಂಬಾ ಸಿಂಪಲ್. ಅದಕ್ಕೆ ಏನೇನು ಹಾಕಿದ್ರು, ಹಿಂಗೆ ಮಿಕ್ಸ್ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ ನೀವು ನೋಡ್ಕೊಳ್ಳಿ. ಬಟರ್ ನಾನ್ ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸಕ್ಕರೆ, ಉಪ್ಪು, ಎಣ್ಣೆ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ಈಗ ಸಣ್ಣ ಉಂಡೆ ಮಾಡಿ ಲಟ್ಟಿಸಿ ಮೊದಲು ತವಾ ಮೇಲೆ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಅದನ್ನು ಒಲೆ ಮೇಲೆ ಬೇಯಿಸಿ ಅದರ ಮೇಲೆ ಬೆಣ್ಣೆ ಹಚ್ಚಿ ಸರ್ವ್ ಮಾಡಿದರೆ ಬಟರ್ ನಾನ್ ರೆಡಿ ಟು ಸರ್ವ್. ಬಟರ್ ನಾನ್ ಜೊತೆಗೆ ಕ್ಯಾಪ್ಸಿಕಮ್ ಅಂಡ್ ಪನ್ನೀರ್ ಫ್ರೈ. ಈಗಾಗಲೇ ಪನ್ನೀರ್ ಕ್ಯಾಪ್ಸಿಕಮ್ ಫ್ರೈ ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಹೇಳ್ದಾಗೆ ಬಟರ್ ನಾನ್ ಜೊತೆಲಿ ಅಥವಾ ಚಪಾತಿ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಲೆಟ್ ಮಿ ಟೇಸ್ಟ್. ಚೆನ್ನಾಗಿದೆಯಾ? ಲವ್ಲಿ. ಥ್ಯಾಂಕ್ ಯು. ಸೂಪರ್. ಯೋಚನೆ ಮಾಡಬೇಡಿ, ಅದನ್ನಷ್ಟು ಖಾಲಿ ಮಾಡ್ತೀನಿ. ಖುಷಿ ಆಗತ್ತೆ ಅಲ್ಲ? ಹೌದು. ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ ಫ್ರೈಗೆ ನೀವು ಜಾಸ್ತಿ ಮಸಾಲ ಹಾಕ್ಲಿಲ್ಲ, ಅಂಡ್ ವೆರಿ ನೀಟ್, ತುಂಬಾ ಚೆನ್ನಾಗಿದೆ. ಜೊತೆಗೆ ಬೇಗನೂ ಆಗತ್ತೆ, ಬೇಗ ಆಗುತ್ತೆ. ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಎರಡಕ್ಕೂ. ಸೊ ಹೇಳಿ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲ? ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು. ಹೇಗಿತ್ತು ನಮ್ಮ ಮನೆ ಅಡಿಗೆ? ತುಂಬಾ ಚೆನ್ನಾಗಿತ್ತು. ಒಂದು ತುಂಬಾ ಖುಷಿ ಆಯ್ತು. ಮೊದಲೆಲ್ಲ ಭಯ ಆಗ್ತಾ ಇತ್ತು ಹೆಂಗೆ ಹೋಗೋದು ಅಂತ. ಬಟ್ ಇಲ್ಲೆಲ್ಲ ಬಂದು ನೀವೆಲ್ಲ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಕಲ್ಪನಾ ಅವರೇ. ಹೀಗೆ ಯಾವಾಗ್ಲೂ ಖುಷಿಯಾಗಿರಿ. ಥ್ಯಾಂಕ್ ಯು. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಮಸ್ಕಾರ. ಬರ್ತೀನಿ. ನಿಜವಾಗ್ಲೂ ರೆಸಿಪೀಸ್ ಎಷ್ಟು ಚೆನ್ನಾಗಿರುತ್ತಲ್ಲ, ಒಂದಕ್ಕಿಂತ ಒಂದು ಯಾವುದನ್ನು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ ರೀ. ನಿಜವಾಗ್ಲೂ ಅದು ಯಾವ ರೆಸಿಪೀಸ್ ಆಗಿರ್ಬೋದು, ಬಟ್ ಇಲ್ಲಿ ಬಂದು ಖುಷಿಯಿಂದ ಮಾಡ್ಕೊಡ್ತಾರಲ್ಲ, ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಥರ ಟೇಸ್ಟಿಯಾಗಿ ಕೂಡ ಇರುತ್ತೆ ಗೊತ್ತಾ. ತುಂಬ ಟೇಸ್ಟಿ ಆ್ಯಂಡ್ ಒಳ್ಳೆ ಕಾಂಬಿನೇಷನ್. ಮನೇಲಿ ಪ್ರತಿನಿತ್ಯ ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಥರ ರೆಸಿಪೀಸ್ನ ನೀವು ಬರ್ಕೊಂಡು ಇಟ್ಕೊಂಡ್ರೆ ಖಂಡಿತವಾಗ್ಲೂ ತಲೆನೋವು ಇರಲ್ಲ, ಟೆನ್ಷನ್ ಇರಲ್ಲ. ಯಾಕೆ ಹೇಳಿ? ಸೊ ಪ್ರತಿನಿತ್ಯ ನಾಳೆ ಏನು ಮಾಡ್ಬೋದು ಅನ್ನೋದನ್ನ ಇವತ್ತೇ ಪ್ರಿಪೇರ್ ಮಾಡ್ಕೋಬಹುದು, ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೋಬಹುದು ಅಲ್ವಾ. ನನಗೆ ಮಾತ್ರ ಅಲ್ಲ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ 4 ರೆಸಿಪೀಸ್ ನೋಡಾದ್ಮೇಲೆ, ನಾನು ಟೇಸ್ಟ್ ಮಾಡಾದ್ಮೇಲೆ ಮನೆಗೆ ಹೊರಡುವಂಥ ಟೈಮ್. ಹಾಗೆ ಇಲ್ಲಿ ಬಂದು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ಮಾಡಬೇಕಾಗಿರುವಂಥ ರೆಸಿಪಿಯ ಡೀಟೇಲನ್ನು ನಮ್ಮ ಅಡ್ರೆಸ್ಗೆ ಕಳಿಸಿ. ನಮ್ಮ ಅಡ್ರೆಸ್ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಆಸ್ ಯೂಶುವಲ್ ಸೇಮ್ ಟೈಮ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನನ್ನ ಹಾಗೆ ನೀವೆಲ್ಲರೂ ಕೂಡ ನಗ್ನಗ್ತಾರಿ, ಎಲ್ಲರ ಜೊತೆ ಹರಟೆ ಹೊಡೀರಿ. ಬಾಯ್, ಸಿ ಯು ಆಜ್. ಟೇಕ್ ಕೇರ್.